ಅಥಣಿ ತಾಲೂಕಿನ ನಂದೇಶ್ವರ ಅಂಗನವಾಡಿ ಕೇಂದ್ರ 3ರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ನಿರ್ಲಕ್ಷ್ಯತೆ ಸ್ಪಷ್ಟ. ಅಥಣಿ ತಾಲೂಕು, ಕರ್ನಾಟಕ. ನಂದೇಶ್ವರ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರ 3 ಸಂಪೂರ್ಣ ಮೂಲಭೂತ ಸೌಲಭ್ಯಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಚಿಂತಾಜನಕ ವರದಿಯೊಂದು ಬೆಳಕಿಗೆ ಬಂದಿದೆ. ಸ್ಥಳೀಯರ ದೂರುಗಳು ಮತ್ತು ಸ್ಥಳ ಪರಿಶೀಲನೆಯು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಗಂಭೀರ ನಿರ್ಲಕ್ಷ್ಯವಿರುವುದನ್ನು ಸ್ಪಷ್ಟಪಡಿಸುತ್ತವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಏಕೀಕೃತ ಮಕ್ಕಳ ಅಭಿವೃದ್ಧಿ ಸೇವೆಗಳ ಮಾನದಂಡದ ಪ್ರಕಾರ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಈ ಕೆಳಗಿನ ಸೌಲಭ್ಯಗಳು ಕಡ್ಡಾಯವಾಗಿರಬೇಕು: ಶುದ್ಧ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಸುರಕ್ಷಿತ ಮತ್ತು ಪಕ್ಕಾ ಕಟ್ಟಡ, ಮಕ್ಕಳಿಗೆ ಆಟದ ವಸ್ತುಗಳು ಮತ್ತು ಶಿಕ್ಷಣ ಸಾಮಗ್ರಿಗಳು, ಪಾಠಶಾಲೆ ಅಥವಾ ಆಹಾರ ವಿತರಣೆಗೆ ಸರಿಯಾದ ವ್ಯವಸ್ಥೆ, ಪೋಷಣ ಆಹಾರದ ಶೇಖರಣೆಗೆ ಜಾಗ ಅಥವಾ ಕೊಠಡಿ, ಮಕ್ಕಳಿಗೆ ಕುಳಿತುಕೊಳ್ಳಲು ಸ್ವಚ್ಛವಾದ ಸ್ಥಳ, ತಾಯಿ ಮತ್ತು ಮಕ್ಕಳ ಆರೈಕೆಗಾಗಿ ಸಮರ್ಪಿತ ಜಾಗ, ಕೈಗೆಟಕುವ ಮತ್ತು ತುರ್ತು ವೈದ್ಯಕೀಯ ಪೆಟ್ಟಿಗೆ. ಆದರೆ ಈ ಎಲ್ಲ ಸೌಲಭ್ಯಗಳು ನಂದೇಶ್ವರ ಅಂಗನವಾಡಿ ಕೇಂದ್ರದಲ್ಲಿ ಲಭ್ಯವಿಲ್ಲ. ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು, ಮೇಲ್ಛಾವಣಿ ಜರುಗಿದೆ. ಮಳೆಗಾಲದಲ್ಲಿ ಕೇಂದ್ರ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ. ಅಡುಗೆ ಸ್ಥಳ ಸ್ವಚ್ಛವಾಗಿಲ್ಲದಿರುವುದರ ಜೊತೆಗೆ ಇಲಿಗಳು ಮತ್ತು ಕಾಕ್ರೋಚ್ಗಳು ಓಡಾಡುತ್ತಿರುವುದು ದೃಢಪಟ್ಟಿದೆ. ಆಹಾರ ಶೇಖರಣೆಗೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಮತ್ತು ಗರ್ಭಿಣಿ ತಾಯಂದಿರು ಹಾಗೂ ಮಕ್ಕಳಿಗೆ ಆಹಾರದ ಪಟ್ಟಿ ಅಥವಾ ದೈನಂದಿನ ವೇಳಾಪಟ್ಟಿ ಹೆಚ್ಚಾಗಿ ಲಭ್ಯವಿಲ್ಲ. ಶೌಚಾಲಯ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳ ಕೊರತೆಯು ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಗೆ ಗಂಭೀರ ಅಪಾಯವನ್ನುಂಟು ಮಾಡುತ್ತಿದೆ. ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನು ಹಲವು ಬಾರಿ ಸಂಪರ್ಕಿಸಿದರೂ ಸ್ಪಷ್ಟ ಅಥವಾ ತೃಪ್ತಿಕರ ಉತ್ತರ ಸಿಗದಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕೇಂದ್ರದ ಸ್ಥಿತಿಗತಿ ಕೇವಲ ನಿರ್ಲಕ್ಷ್ಯವನ್ನು ಮಾತ್ರವಲ್ಲ, ಮಕ್ಕಳ ಮತ್ತು ತಾಯಂದಿರ ಜೀವಕ್ಕೆ ಅಪಾಯ ತರುವ ಹಂತದಲ್ಲಿದೆ. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪ್ರಾಥಮಿಕ ಪೋಷಣೆ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅಡಿಪಾಯವಾಗಬೇಕು ಎಂಬ ಸರ್ಕಾರದ ಗುರಿಗೆ ಇದು ವಿರುದ್ಧವಾಗಿದೆ. ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ. ನಂದೇಶ್ವರ ಅಂಗನವಾಡಿ ಕೇಂದ್ರ 3 ಪುನರ್ ನಿರ್ಮಿಸಿ ಸಮರ್ಪಕವಾಗಿ ಸಜ್ಜುಗೊಳಿಸುವ ಕಾರ್ಯ ತುರ್ತಾಗಿ ಆರಂಭವಾಗಬೇಕು. ಮುಂದುವರಿದ ನಿರ್ಲಕ್ಷ್ಯವು ಗ್ರಾಮೀಣ ಕರ್ನಾಟಕದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ವರದಿ ಹಜರತ್ ಅಲಿ ಕಮಾಲ್ನವರ ಝೀರೋ ರಿಪೋರ್ಟ್, ಅಥಣಿ. ಯಾಕ್ರಿ ಸ್ವಚ್ಛಾಗಿ ಇಟ್ಟಿಲ್ಲ ಎಲ್ಲ? ಇದೆಲ್ಲ ಮತ್ತೆ ಈಗ ಸ್ವಚ್ಛ ಮಾಡೈತಿ ಕಡೆ ಸರ ಮತ್ತೆ ಬೀಳತೈತ್ರಿ. ಈಗ ಭಾಳ ಇಲ್ಗೊಳ್ರಿ. ಈಗ ಅಷ್ಟು ರೇಷನ್ದವಂದ್ರೆ ಇಲ್ಗೊಳ್ದವ್. ನಿಮಗೆ ಕಟ್ಟಡ ಕೊಟ್ಟಿಲ್ರಿ? ಇಲ್ರಿ, ಕೊಟ್ಟಿಲ್ರಿ. ಇದ್ರ ಜಾಗಾನು ಕಟ್ಟಡದ ಮಳಿ ಆತಂದ್ರೆ ಎಲ್ಲ ಸೋರ್ ಬಿಡ್ತೈತ್ರಿ. ಮತ್ತೆ ಮಕ್ಕಳೆಲ್ಲ ಹೆಂಗ್ ಮಾಡ್ತಾರ? ಮಕ್ಕಳನ್ನ ಇಲ್ಲಿ ಹೊರಗೆ ಕುಣಿಸ್ತೀವ್ರಿ, ಇಲ್ಲಿ ಒಳಗೆ ಕುಣಿಸೋದಿಲ್ರಿ. ಮತ್ತೆ ಬಿತ್ತಂದ್ರೆ ಏನ್ ಮಾಡಿದ್ರೆ ನಮ್ಮ ಜವಾಬ್ದಾರಿ ಇರ್ರಿ ಮಕ್ಕಳದ್ರಿ. ಯಾವ ತೋಟಾರ ಇದು? ಇದು ಬಾರಿಗಡ್ಡಿ ತೋಟ್ರಿ. ಬಾರಿಗಡ್ಡಿ? ಹ್ಞೂ. ಎಷ್ಟು ಜನ ಮಕ್ಕಳು ಬರ್ತಾರ? ಮಕ್ಕಳು 10-12 ಬರ್ತಾರೆ. 10-12 ಜನ ಮಕ್ಕಳು ಬರ್ತಾರ. ಹ್ಞೂ. ಅಲ್ಲಿ ಹೊರಗೆ ಕುಣಿಸ್ತೀವ್ರಿ, ಇಲ್ಲಿ ಒಳಗೆ ಕುಣಿಸೋದಿಲ್ರಿ. ಒಳಗೆ ಕುಣಿಸೋಲ್ಲ? ಇಲ್ರಿ, ಒಳಗೆ ಕುಣಿಸೋದಿಲ್ರಿ. ಮತ್ತೆ ಇದು ಎಲ್ಲ ಸ್ವಚ್ಛ ಮಾಡಿಲ್ರಿ? ಇದು ಇಲ್ಲಿ ನೋಡ್ರಿ ಎಲ್ಲ ಹೆಂಗ್ ಮಾಡಿದಾರ. ಅದಕ್ಕೆ ಬೇರೆ ಸರ್ ಅದನ್ನೆಲ್ಲ ರೀ. ಅಲ್ಲ, ಈಗ ಅಲ್ಲಿವರೆಗಾದ್ರೂ ನೀವು ಸ್ವಚ್ಛ ಮಾಡ್ಬೇಕಲ್ಲ? ಹ್ಞೂ ರೀ. ಮತ್ತು ಮಕ್ಕಳು ಇಲ್ಲೆಲ್ಲ ಫುಡ್ ರೆಡಿ ಮಾಡ್ತೀರಿ ನೀವು? ಅದು ತಿಕ್ಕಿಲ್ರಿ, ಅಂದ್ರೆ ರಿಪೇರಿ ಐತ್ರಿ ಅದ್ರಿ. ಇಲ್ಲೆಲ್ಲ ಇಲಿಗಳದು ಎಲ್ಲ ಮನೆ ಮಾಡಿದ್ವು ಅಂದ್ರೆ ಹೆಂಗ್ರಿ? ಇಲ್ಲಿ ಮಕ್ಕಳಿಗೆ ತಿನ್ನುವಂಥ ಆಹಾರ ಇರ್ತೈತಿ. ಇಲ್ಲಿ ಅಡುಗೆ ನೀವೇ ಮಾಡ್ತೀರಲ್ಲ? ಯಾಕೆ ಹಿಂಗೆಲ್ಲ? ನೋಡ್ರಿ, ಇದು ಸರಿಯಾಗಿ ಇಲ್ಲ ನೋಡ್ರಿ. ನಾವು ಸುದ್ದಿ ಮಾಡಿಬಿಡ್ತೀವಿ, ಆಮೇಲೆ ನಿಮ್ಮ ಮೇಡಮ್ ಅವರು ನಿಮ್ಮನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು. ನಮಸ್ಕಾರ. ಇಲ್ರಿ ಸರ್, ನಮಗೆ ಅವ್ರ ಕೈಲೇ ಮಾಡಿಸ್ತೇನ್ರಿ. ನಾನು ಅದೆಲ್ಲ ಹೆಲ್ಪರ್ ಜವಾಬ್ದಾರಿನೂ ಇರ್ತೈತ್ರಿ, ಮತ್ತು ಆಫೀಸ್ ಇರ್ತಾರ, ನಾವು ಅದನ್ನ ಆಕ್ಷನ್ ತಗೊಂಡ್ ಮಾಡಿಸ್ತೇವ್ರಿ. ಅಲ್ರಿ ಮೇಡಮ್, ಯಾರ್ ಸರ್ ಚಾರ್ಜ್ ಇದಾವನ ಒಂಜಾರ ಅಕ್ಕಾಜಿಟ್ಟು ಈ ಕಡೆ 2 ಸಲ ಆಗ್ತೈತಿ ಸರ್ ನಮ್ಗೆ. ನೋಡಿ, ಎಲ್ಲ ಗಲೀಜ್ ಅದ. ಕಿಚನ್ ರೂಮ್ ಅಂತೂ ಫುಲ್ ಗಲೀಜ್. ನೋಡ್ರಿ, ಇದೆಲ್ಲ ವೇಸ್ಟ್ ಇದು. ಹಾಂ, ಇಲ್ಲ ನಿಮ್ಗೆ ಏನೋ ಇದು ಆಫೀಸ್ ರಿಜಿಸ್ಟ್ರೇಷನ್ ಅದಾವ ಏನಿದಾವ ಇವು? ನಂಗೆ ಗೊತ್ತಿಲ್ರಿ, ನಾ ಹೊಸದಾಗಿ ಬಂದಿನ್ರಿ. ಎಷ್ಟು ದಿನ ಆತ್ರಿ ನೀವು ಬಂದ? ನಾ ಇಲ್ಲಿಗೆ ಬಂದು 3 ತಿಂಗಳು ಆಯ್ತು. 3 ತಿಂಗಳು ಮತ್ತೆ ನೀವು ಹೊಸದಾಗೆಲ್ಲ? ಅಲ್ರಿ, ನಾ ಅಲ್ಲೇ ಇದ್ದೀನ್ರಿ, ಅಂದ್ರೆ ಬೇರೆ ಕಡೆ ಮಾಡೇ ಬಿಟ್ಟಾರ ನಮ್ಗೆ. ಅಲ್ಲ, ಈ ಕಿಚನ್ ರೂಮ್ ನೀವೇ ಹ್ಯಾಂಡಲ್ ಮಾಡ್ತೀರಲ್ರಿ? ಹ್ಞೂ. ಮತ್ತು ಇದೆಲ್ಲ ಸ್ವಚ್ಛ ಇಟ್ಕೋಬೇಕು. ಅದರಲ್ಲಿರುವಂಥ ಇಲಿ ಅದು ಎಲ್ಲ ಇಲ್ಲಿ ಮಕ್ಕಳಿಗೆಲ್ಲ ಫುಡ್ ಕೊಡ್ತೀರಿ ನೀವು, ಹೌದಲ್ರಿ? ನೋಡ್ರಿ, ಅದು ಆ ಥರ ಎಲ್ಲ ಇಟ್ಕೊಂಡ್ಬಿಟ್ರಿ.
ಇಲ್ಲೇ ಅಡುಗೆ ಮಾಡೋದು. ಹಾಂ, ಅಡುಗೆಯಲ್ಲಿ ಏನಾದರೂ ಬಿದ್ದುಬಿಟ್ರೆ ಏನು ಮಾಡ್ತೀರಿ? ಇದು ಅಂಗನವಾಡಿ ಏನು ಒಂಚೂರು ಸ್ವಚ್ಛ ಮಾಡಿಲ್ಲ. ನೋಡ್ರಿ ಇದೆಲ್ಲ. ನೋಡಿರಿ ಜಾರ್ಬುಡಿ ಏನು ಸ್ವಚ್ಛ ಮಾಡಿಲ್ಲ, ಏನು ಚೂರು ಸ್ವಚ್ಛ ಮಾಡಿಲ್ಲ. ಮಕ್ಕಳೆಲ್ಲ ಏನು ಗೊತ್ತಾಗಿಲ್ಲ.